ತುಮಕೂರು ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಭೂನ್ ಅವರ ಸಾವಿಗ ನ್ಯಾಯ ಸಿಗಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದ ವಿಎಒ ಯಶಸ್ವಿನಿ. ನಿನ್ನೆ ಅಪಘಾತವಾಗಿ ಗಾಯಗೊಂಡಿರುವಂತಹ ಯಶಸ್ವಿನಿ ತಿಪಟೂರು ತಾಲೂಕಿನಲ್ಲಿ ಕರ್ತವ್ಯದ ವೇಳೆ ಅಪಘಾತ ಆಗಿತ್ತು. ಗಾಯವಾಗಿದ್ರೂ ಕೂಡ ವೀಲ್ ಚೇರ್ನಲ್ಲೇ ಬಂದಿದ್ದಾರೆ ಯಶಸ್ವಿನಿ ಅವರು. ಕೆಲಸದ ಒತ್ತಡ, ಯಾವ ರೀತಿಯಾಗಿ ಒತ್ತಡವನ್ನ ಹಾಕಲಾಗ್ತಾ ಇದೆ, ಇದರಿಂದ ತಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಪ್ರೆಷರ್ನಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ, ಜೀವಕ್ಕೆ ಹೇಗೆ ಅದು ಕುತ್ತನ್ನ ತರ್ತಾ ಇದೆ ಅನ್ನೋದರ ಕುರಿತು ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದರ ಜೊತೆಗೆ ಯಾರು ಈ ರೀತಿ ಮಾಡ್ತಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅಂತಾನೂ ಪ್ರತಿಭಟನಾ ನಿರತರು ಆಗ್ರಹಪಡಿಸುತ್ತಿದ್ದಾರೆ. ಅಹೋರಾತ್ರಿ ಧರಣಿಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭುವನ್ ಅವರ ಸಾವಿನ ಬೆನ್ನಲ್ಲೇ ಈ ಒಂದು ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಯಶಸ್ವಿನಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಜಗದೀಶ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಎಸ್ಐಆರ್ ಪ್ರಕ್ರಿಯೆಯ ಒತ್ತಡದ ಕೆಲಸದ ನಡುವೆ ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿಯಾಗಿರುವಂತಹ ಭುವನಾರ್ ಅವರು ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಅದರ ವಿರುದ್ಧವಾಗಿ ಈಗಾಗಲೇ ಕ್ರಮ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ಕೂಡ ನಡೀತದೆ. ಇನ್ನು ಇದರ ನಡುವೆ ನಿನ್ನೆ ಇನ್ನೊಂದು ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಆದರೆ ಅದರಲ್ಲಿ ಅದೃಷ್ಟವಶಾತ್ ಎಂಬಂತೆ ಏನು ಗ್ರಾಮ ಲೆಕ್ಕಾಧಿಕಾರಿಯಾಗಿರುವಂಥ ಯಶಸ್ವಿನಿ ಅನ್ನುವರು ತಿಪಟೂರಿನಲ್ಲಿ ಅಪಘಾತಕ್ಕೀಡಾಗ್ತಾರೆ. ಅವರು ಬಚಾವಾಗಿದ್ದಾರೆ. ಆದರೆ ಈಗ ಆಗಿರುವಂಥ ಒಂದು ಬೆಳವಣಿಗೆಗಳಲ್ಲಿ ಅವರು ಕೂಡ ಜೊತೆಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ತಾವು ಕೂಡ ಅದರಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯಕ್ಕೆ TV9 ಜೊತೆ ಯಶಸ್ವಿನಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲನೇದಾಗಿ ನಿಮ್ಮ ಕಂಡೀಷನ್ ಹೇಗಿದೆ? ಸರ್, ಬೆಟರು ನೆನ್ನೆ ಕಂಪೇರ್ ಮಾಡಿದ್ರೆ. ಅಂದರೆ ಬಿದ್ದಾಗ ಸ್ವಲ್ಪ ಗಾಬರಿ ಆಗಿದ್ದೆ. ಈಗ ಅಂದರೆ ಸ್ವಲ್ಪ ಪೇಯ್ನ್ ಎಲ್ಲ ಇವಾಗ ಗೊತ್ತಾಗ್ತಿದೆ. ಈ ಕಡೆ ಶೋಲ್ಡರ್ ಸ್ವಲ್ಪ ಪೇಯ್ನ್ ಆಗಿದೆ, ಪ್ಲಸ್ ಕಾಲು ಸ್ವಲ್ಪ ಸ್ಕ್ರ್ಯಾಚ್ ಆಗಿ ಮತ್ತು ಅದು ಫ್ರ್ಯಾಕ್ಚರ್ ಆಗಿದೆ. ಸ್ವಲ್ಪ ಪೇಯ್ನ್ ಇದೆ ಸರ್. ಒಂದು 15 ಡೇಸ್ 1 ಮಂತ್ ಆದರೂ ರೆಸ್ಟ್ ಬೇಕು ಸರ್ ನನಗೆ. ಸೊ ಆ ಘಟನೆ ಬಗ್ಗೆ ಹೇಳೋದಾದರೆ ಮೇಡಮ್, ನೆನ್ನೆ ಎಷ್ಟು ಗಂಟೆಗೆ ಹೇಗಾಯ್ತು ಇದೆಲ್ಲ? ಅರೌಂಡ್ 8:15 ಹಂಗಾಯಿತು ಸರ್. ಇದು ಅಂದರೆ ಮೀಟಿಂಗು ಮುಗಿದಿತ್ತು ಅವಾಗ ತಾನೇ, ಜಸ್ಟು ಆನ್ ದ ವೇ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ಗೆ ಗಾಡಿ ಓಡಿಸ್ತಾ ಇದ್ನಲ್ಲ, ಆ ಟೈಮಲ್ಲಿ ಆಯಿತು. ಅಂದರೆ ನೀವು ಟೆನ್ಷನ್ ಅಂತಿದ್ರಲ್ಲ, ಯಾವುದದು ಟೆನ್ಷನ್, ಏನಾಗಿತ್ತು? ಟೆನ್ಷನ್ ಇನ್ ದ ಸೆನ್ಸ್ ಮೀಟಿಂಗ್ ಇರುತ್ತಲ್ವ ಸರ್, ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಆಯಿತು ಸರ್ ಇದು. ಅಂದರೆ ಮೀಟಿಂಗಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಪ್ರೆಷರ್ ಇತ್ತಾ, ಈ ಥರ ಟಾರ್ಗೆಟ್ ಇತ್ತಾ? ಹೋಗಿದ್ದೀರಾ? ವಿಡಿಯೋ ಕಾಲು ಸರ್, ಎಲ್ಲಿದ್ದೀರಾ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲು. ನೆನ್ನೆ ನಾನು ವಿಡಿಯೋ ಆನ್ ಮಾಡಿರಲಿಲ್ಲ, ಬಟ್ ಅಂದರೂ ವಿಡಿಯೋ ಕಾಲು ಎವ್ರಿ ಡೇ SIR ಸ್ಟಾರ್ಟ್ ಆದಾಗಿಂದ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಎಲ್ಲಿದ್ದೀರಾ ಏನು ಅಂತೇಳಿ ಲೊಕೇಶನ್ ಕೇಳ್ತಿದ್ದಾರೆ. GPS ಎವ್ರಿ ಡೇ GPS ಹಾಕೇ ಹಾಕ್ತೀವಿ ನಾವು. ಸ್ಟಿಲ್ ಈ SIR ಸ್ಟಾರ್ಟ್ ಆದಾಗಿಂದ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕಾಲು. ನಾವು ಹುಡುಗಿರಿರ್ತೀವಿ, ಒಂದೊಂದು ದಿನ ಹೋಗೋಕ್ಕಾಗತ್ತೆ, ಒಂದೊಂದು ದಿನ ಹೋಗೋಕ್ಕಾಗೋದಿಲ್ಲ. ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ವಿಡಿಯೋ ಕಾಲ್ ಆನ್ ಮಾಡಿ ಅಂದರೆ ಖಂಡಿತ ಆಗಲ್ಲ ಸರ್. ಸೊ ಈಗ ಆಗಿರುವಂತಹ ಬೆಳವಣಿಗೆ ಅಂದರೆ ಶನಿವಾರ ಭಾನುವಾರ ವಿಶೇಷವಾಗಿ ಏನಾದರೂ ಆಂದೋಲನ ಮಾಡಬೇಕು ಅಂತೇಳಿ ನಿಮಗೂ ಕೂಡ ಎಲ್ಲ ಮನೆಗೂ ಬೇಗ ಹೋಗಬೇಕು ಅಂತ ಹೇಳಿ ಏನಾದ್ರು? ಶನಿವಾರ ವರ್ಕಿಂಗ್ ಡೇನೇ ಇತ್ತು, ಭಾನುವಾರನೂ ಹೋಗಲೇಬೇಕಂತ ಇತ್ತು, ಈ ವಾರ ವರ್ಕ್ ಮಾಡಬೇಕು ಅಂತ. ಬಟ್ ಇದು ಅನ್ಫಾರ್ಚುನೇಟಾಗಿ ಹಿಂಗಾಗಿರೋದ್ರಿಂದ ಮಾಡೋಕ್ಕೆ ಆಗಿಲ್ಲ. ನಿಮಗೆ ಎಷ್ಟು ಗಂಟೆಗೆ ಹಾಜರಾಗಬೇಕು ಅಂತೇಳಿ ಏನಾದ್ರು? 7ಗೆ GPS ಫೋಟೋ ಹಾಕ್ತೀವಿ ಸರ್ ಯೂಶಲಿ. ಇವಾಗಲೇ ಅಲ್ಲ, ಮೊದಲಿಂದನೂ ಭೌತಿಕತೆ ಪ್ರೆಷರ್ ಇರುವಾಗಿಂದನೂ ನಾವು 7ಗೆ ಹಾಕೇ ಹಾಕ್ತೀವಿ GPS. 7, 7:30 ಒಬ್ಬೊಬ್ರದ್ದು ವೇರಿ ಆಗುತ್ತೆ. ಯೂಶಲಿ 7ಗೆ ಕೇಳ್ತಾರೆ. ಮೀಟಿಂಗ್ 7ಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಂದಿದ್ದೀರಾ, ಇಲ್ಲಿನ ವಾತಾವರಣ ನಿಮಗೂ ಗೊತ್ತಿದೆ, ಏನಾಗ್ತಾ ಇದೆ, ನೀವು ಇದಕ್ಕೆ ಯಾವ ರೀತಿಯಾದಂಥ ಒಂದು ಬೆಂಬಲ ನೀಡೋದು? ಸರ್, ಫುಲ್ ಸಪೋರ್ಟ್ ಇದೆ ಸರ್. ಯಾಕಂದರೆ ಅವರೊಬ್ಬರು ಹೋಗಿದ್ದಾರೆ, ನಾನು ಜಸ್ಟ್ ಮಿಸ್ ಆಗಿದ್ರೆ, ನಾನು ಹೆಲ್ಮೆಟ್ ಇಲ್ಲ ಅಂದರೆ ನಾನು ಅದೇ ಕಂಡೀಷನಲ್ಲಿ ಇರ್ತಿದ್ದೆ. ನನ್ನ ಪೇರೆಂಟ್ಸು ಅದೇ ಸಿಚುವೇಷನಲ್ಲೇ ಇವತ್ತು ಇರಬೇಕಾಗಿತ್ತು. ಸೊ ಹಂಗಾಗಿ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಇದಿಷ್ಟು ಗಾಯಾಳು ಯಶಸ್ವಿನವರ ಮತ್ತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಚರ್ಚೆ ಲಭ್ಯವಾಗಿದೆ. ವಾಟ್ಸಪ್ ಗ್ರೂಪ್ನಲ್ಲಿ ಲಿಖಿತ ಸಂದೇಶವನ್ನ ರವಾನೆ ಮಾಡಲಾಗಿದೆ. DC ತಹಶೀಲ್ದಾರ್ಗಳಿಂದ ಜಿಲ್ಲಾ ಮಟ್ಟದ ವಾಟ್ಸಪ್ ಗ್ರೂಪ್ ಬೆಳಗ್ಗೆ 7 ಗಂಟೆಗೆ ಹಾಜರಿರುವಂತೆ ಸೂಚಿಸಿರುವಂತಹ ಸಂದೇಶ, ಜಿಲ್ಲಾಧಿಕಾರಿಗಳು ಮೆಸೇಜ್ ಮಾಡಿರುವಂತಹ ಫೋಟೋ, ಅದರ ಬಗ್ಗೆ ಚಾಟ್ ಆಗಿದೆ. ಎಲ್ರಿಗೂ ಕೂಡ ಅದನ್ನು ಗಮನಕ್ಕೆ ತರಬೇಕು ಅಂತ ಹೇಳಲಾಗಿದೆ. ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಆಗಿತ್ತು, ಅದರಲ್ಲಿ ಜಿಲ್ಲಾಧಿಕಾರಿಗಳ ಮೆಸೇಜನ್ನು ಫಾರ್ವರ್ಡ್ ಮಾಡಲಾಗಿದೆ. ಎಲ್ಲರೂ ಕೂಡ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವವರು 7 ಗಂಟೆಗೆ ಹಾಜರಿರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ತಹಶೀಲ್ದಾರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಅವರು 6:30 ಅಷ್ಟೊತ್ತಿಗೆ ಎಲ್ಲರೂ ಕೂಡ ನಿಗದಿತ ಸ್ಪಾಟ್ನಲ್ಲಿ ಇರಬೇಕು, ಅದಾದಮೇಲೆ ನಾನು ರಿಪೋರ್ಟ್ ಕೂಡ ಮಾಡ್ತೀನಿ, ಯಾರ್ಯಾರು ಬಂದಿದ್ದಾರೆ, ಏನು ಕಥೆ, ಇದೆಲ್ಲದರ ಬಗ್ಗೆಯೂ ಕೂಡ ರಿಪೋರ್ಟ್ ಆಗುತ್ತೆ ಅಂತಾನೂ ಎಚ್ಚರಿಕೆಯನ್ನು ಕೊಟ್ಟಿದ್ರು.
ಭುವನ ಸಾವಿಗೆ ಒತ್ತಡದ ಕೆಲಸವೇ ಕಾರಣ. ಬೆಳಗ್ಗೆ 6ಕ್ಕೆ ಕೆಲಸಕ್ಕೆ ಬರುವಂತೆ ಅಧಿಕಾರಿಗಳಿಗೆ ಸೂಚನೆ. ಈಗಾಗಲೇ ಹೇಳಿದಂಗೆ ತುಮಕೂರು ತಹಶೀಲ್ದಾರ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. 6:30ಕ್ಕೆ ಕೆಲಸ ಆರಂಭ ಮಾಡಿ ಅಂತ ಕೊಟ್ಟಿರುವಂತಹ ಸೂಚನೆ ಭುವನಾಗೆ ತಹಶೀಲ್ದಾರ್ ಸೂಚಿಸಿದ್ದಾರೆಂದು ಆರೋಪ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತೆ ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದ್ರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಂದ್ರೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ